ನಮಸ್ಕಾರ, ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ದೇಶದಲ್ಲಿ ಮೋದಿಯ ಅಬ್ಬರ ಇದ್ದು ಬಿಜೆಪಿಗೆ ಗೆಲುವು ಗ್ಯಾರಂಟಿ. ಕುರುಗೋಡಿನಲ್ಲಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ನುಡಿ. ಬಿಸಿಲಿಗೆ ಹೊರಬರುವ ಹಾವುಗಳನ್ನು ಕೊಲ್ಲದಿರಲು ಮನವಿ. ಹಾವುಗಳ ರಕ್ಷಣಾ ಸಮಿತಿಗೆ ತಿಳಿಸಲು ಉರಗ ತಜ್ಞ ಕರೆ. ಏಪ್ರಿಲ್ 2-3ರಂದು ನಡೆಯಲಿದೆ ಊರಮ್ಮ ದೇವಿ ಜಾತ್ರಾ ಮಹೋತ್ಸವ. ಸಕಲ ಭಕ್ತಾದಿಗಳು ಭಾಗವಹಿಸಲು ಮನವಿ. ವಾರ್ತೆಗಳ ವಿವರ. ದೇಶವ್ಯಾಪ್ತಿ ಮೋದಿ ಅಲೆಯ ಅಬ್ಬರದ ಮುಂದೆ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕರು ಹಿಂದೆ ಸರಿಯುತ್ತಿದ್ದಾರೆ. ಕೆಲವು ಕ್ಷೇತ್ರಗಳಲ್ಲಿ ಅವರಿಗೆ ಅಭ್ಯರ್ಥಿಗಳು ದೊರೆತಿಲ್ಲ ಎಂದು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿ ಶ್ರೀರಾಮುಲು ವ್ಯಂಗ್ಯವಾಡಿದರು. ಕುರುಗೋಡು ಪಟ್ಟಣದಲ್ಲಿ ನಡೆದ ಬಿಜೆಪಿ ಬೂತ್ ವಿಜಯ ಅಭಿಯಾನದಲ್ಲಿ ಮಾತನಾಡಿದ ಬಳ್ಳಾರಿ ಲೋಕಸಭಾ ಅಭ್ಯರ್ಥಿ ಬಿ ಶ್ರೀರಾಮುಲು, ಜನ್ಮ ನೀಡಿದ ತಾಯಿಗಿಂತ ದೇಶ ಮುಖ್ಯ ಎನ್ನುವ ಧ್ಯೇಯೋದ್ದೇಶ ಅಳವಡಿಸಿಕೊಂಡಿರುವ ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಿಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಕಾಂಗ್ರೆಸ್ನವರ ಪೊಳ್ಳು ಗ್ಯಾರಂಟಿಗಳಿಗೆ ಮಾರು ಹೋಗದೆ ದೇಶದ ಅಭಿವೃದ್ಧಿ ಪರ ಚಿಂತನೆ ಹೊಂದಿರುವ ಮೋದಿಯವರ ಕೈಬಲಪಡಿಸಲು ಎಲ್ಲರೂ ಬಿಜೆಪಿಗೆ ಮತ ಹಾಕಿ ಎಂದು ಮನವಿ ಮಾಡಿದರು. ಇದೇ ವೇಳೆ ಮಾಜಿ ಶಾಸಕ ಟಿಎಚ್ ಸುರೇಶ್ ಬಾಬು ಮಾತನಾಡಿ, ಕಂಪ್ಲಿ ಕ್ಷೇತ್ರದಲ್ಲಿ ಯಾವುದೇ ಹೊಸ ಕಾಮಗಾರಿಗಳು ನಡೆಯುತ್ತಿಲ್ಲ. ಈ ಮೊದಲು ಪೂಜೆ ನೆರವೇರಿಸಿದ ಕಾಮಗಾರಿಗಳಿಗೆ 10 ಬಾರಿ ಭೂಮಿ ಪೂಜೆ ಮಾಡುತ್ತಿದ್ದಾರೆಂದು ಹಾಲಿ ಶಾಸಕರ ಮೇಲೆ ಆರೋಪಗಳ ಸುರಿಮಳೆಗೈದರು. ಯಾಕಂದ್ರೆ ನಾವು ಈ ಜೀವನದಲ್ಲಿ ನಾವು ಇರ್ತೀವೋ ಇಲ್ಲ ಗೊತ್ತಿದ್ದಾಗಲಿ ನಮಗೆ ದೇಶ ಇರಬೇಕು, ದೇಶ ಇರಬೇಕು. ನಮಗೆ ದೇಶ ಮುಖ್ಯ ಆಗುತ್ತೆ ಅಂತ ಚುನಾವಣೆಗಳನ್ನ ನಾವು ಎದುರಿಸ್ತಾ ಇರಬೇಕು. ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಬಂದ ಮೇಲೆ ಅವರು ಯಾವ ರೀತಿ ಒಬ್ಬ ಮನುಷ್ಯ ಅಂದ್ರೆ ಸರಳವಾದಂತ ಒಬ್ಬ ಸಾಮಾನ್ಯವಾದಂತ ವ್ಯಕ್ತಿ. ಎಲ್ಲೋ ಕಾಂಗ್ರೆಸ್ ನಾಯಕರಾದಂತ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಟ್ಟರು. ರಾಹುಲ್ ಗಾಂಧಿ ಅವರ ಬಿಹಾರಿನ ಮಾಜಿ ಮುಖ್ಯಮಂತ್ರಿಯಾದಂತ ಲಲ್ಲೂ ಪ್ರಸಾದ್ ಯಾದವ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ನೋಡಿ, ನರೇಂದ್ರ ಮೋದಿಜಿಯವರು ಅವರ ತಾಯಿ ತೀರ್ಕೊಂಡ್ರು, ಮರಣ ಹೊಂದಿದ್ರು. ಆದ್ರೆ ಅವರು ಏನು ಸಂಪ್ರದಾಯವನ್ನು ಮಾಡಬೇಕಾಗಿತ್ತು ಮಾಡಿಲ್ಲ. ನನ್ನ ಸಂಪ್ರದಾಯದಲ್ಲಿ ಯಾರೊಬ್ಬರ ಹಿರಿಯ ಮಗ ಆದ್ರೆ ತಲೆ ತೋರಿಸುವ ಎಲ್ಲರೂ ಕಾರ್ಯಕ್ರಮಗಳಿರ್ತಾರ ಮಾಡಿಲ್ಲ. ಜೊತೆಲಿ ಯಾವತ್ತಿದ್ರು ಕೂಡ ಪರಿವಾರ ಅಂತ ಮಾತಾಡ್ತಾನ. ಆ ಪರಿವಾರ ನಂತರಕ್ಕೆ ಅರ್ಥನೇ ಇಲ್ಲ ಅಂತ ಮಾತು ಲಲ್ಲೂ ಪ್ರಸಾದ್ ಯಾದವ್ ಅವರು ಬಿಹಾರದಲ್ಲಿ ಮಾತಾಡಿದರು. ನನ್ನ ಅಕ್ಕ ತೆಗೆದ್ರು, ಅಣ್ಣ ನನ್ನ ತಮ್ಮನಾಗಿ ತಿಳ್ಕೊತಾರ, ಅಣ್ಣನಾಗಿ ತಿಳ್ಕೊತಾರ, ಅವ್ರ ಕುಟುಂಬದಲ್ಲಿ ಸದಸ್ಯನಾಗಿ ತಿಳ್ಕೊತಾರ. 125 ಕೋಟಿ ಜನಸಂಖ್ಯೆ ಭಾರತ ಪರಿವಾರನೇ ನನ್ನ ಪರಿವಾರ ಅಂತ ಹೇಳಿದಂತ ಮನುಷ್ಯ. ಯಾಕಂದ್ರೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ದೇಶವನ್ನು ಉಳಿಸಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರಲಿಲ್ಲ. ಎಷ್ಟೋ ಮಂದಿ ಪ್ರಧಾನಮಂತ್ರಿಗಳು ಬಂದರು ಹೋದ್ರಾಗಲಿ ಎಷ್ಟು ಪ್ರಧಾನಮಂತ್ರಿಗಳು ನಾವು ನೆನಪು ಹಿಡಿದುಕೊಳ್ತೀವಿ ಅನ್ನೋದು ಪ್ರಶ್ನೆ ಆಗಿಟ್ಟಾಗಿದೆ. ನಾವು ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೇವಲ 10 ವರ್ಷಗಳು ಮಾತ್ರ ಪ್ರಧಾನಮಂತ್ರಿ ಆಗಿದ್ದಾರೆ. 10 ವರ್ಷಗಳು ಮಾತ್ರ ಪ್ರಧಾನಮಂತ್ರಿಗಳಾಗಿದ್ದಾರೆ. 10 ವರ್ಷಗಳ ಹಿಂದಿರುಗಡೆ ಹೋದ್ರೆ ನಮ್ಮ ದೇಶಕ್ಕೆ ಸ್ವತಂತ್ರ ಎಷ್ಟು ವರ್ಷಗಳಾಗಿದ್ದಾವೆ? ಇವತ್ತು 75 ವರ್ಷಗಳಾಗಿವೆ. ಮೊದಲನೇ ದೇಶದ ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರು. ಅವ್ರಿಗೆ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನೆನಪು ಮಾಡ್ಕೊಳ್ತೀವಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನಂತರ ಅಟಲ್ ಬಿಹಾರಿ ವಾಜಪೇಯಿ ನೆನಪು ಮಾಡ್ಕೊಳ್ತೀವಿ. ಅಟಲ್ ಬಿಹಾರಿ ವಾಜಪೇಯಿ ಅವರ ನಂತರ ಇವತ್ತಿನ ಜನರೇಷನ್ ಇವತ್ತು ನೆನಪು ಮಾಡ್ಕೊಳ್ತಿರೋದು ದೇಶದ ಪ್ರಧಾನಮಂತ್ರಿಗಳು ಅಂತ ನರೇಂದ್ರ ಮೋದಿ ಅವರು 3 ಮಾತ್ರ ನೆನಪು ಮಾಡ್ಕೊಳ್ತೀವಿ. ಅಂದ್ರೆ 3 ಕೂಡ ಬಡವರ ಸಲುವಾಗಿ ಕೆಲಸ ಮಾಡಿದಂತ ಪ್ರಧಾನಮಂತ್ರಿಗಳು, ದೇಶದ ಸಲುವಾಗಿ ಕೆಲಸ ಮಾಡಿದಂತ ಪ್ರಧಾನಮಂತ್ರಿಗಳು. ಇವತ್ತು ದೇಶದಲ್ಲಿ ಒಂದು ರೀತಿ ವಾತಾವರಣ ಹೇಗಿದೆ ನೋಡ್ರಿ, ಒಂದ್ಸಾರಿ ನೋಡ್ರಿ. ಜಮ್ಮು ಕಾಶ್ಮೀರದ ಪ್ರದೇಶದಲ್ಲಿ ಹೋಗ್ಬೇಕಾದ್ರೆ ನಮ್ಮ ಭಾರತದಲ್ಲಿ ಯಾವ ರೀತಿ ಒಂದು ಕೀಟ ಅಂತೀವಲ್ಲ, ಭಾರತ ಮ್ಯಾಪ್ ಅಂತೀವಲ್ಲ, ಆ ಭಾರತ ಮ್ಯಾಪ್ಗೆ ಕೀಟ ಅಂತ ಜಮ್ಮು ಕಾಶ್ಮೀರ. ಆ ಜಮ್ಮು ಕಾಶ್ಮೀರದಲ್ಲಿ ಸಾಕಷ್ಟು ಮಂದಿ ಟೆರರಿಸ್ಟ್ಗಳು ಪಾಕಿಸ್ತಾನದಿಂದ ಬರೋದು, ಅಫ್ಘಾನಿಸ್ತಾನದಿಂದ ಬರೋದು, ಬಾಂಗ್ಲಾದಿಂದ ಬರೋದು,
ವಿಷನ್ ಹಿಡ್ಕೊಂಡು ಎಲ್ಲರೂ ತಿಳ್ಕೊಂಡಿದ್ದೀವಿ. ನಮ್ಮ ಭಾರತವನ್ನು ಸಂಪೂರ್ಣವಾಗಿ ಆ ಭಾಗದಲ್ಲಿ ಎಲ್ಲರ ಜನಿಸು ತುಂಬಿಕೊಂಡಂತ ಟೈಮಲ್ಲಿ ನೀವು ಎಲ್ಲ ಹೋಗಿ ಕೇಳಿ, ಯಾವುದೇ ಜಿಲ್ಲೆಯಲ್ಲಿ ಸೈನಿಕರಾಗಿ ಕೆಲಸ ಮಾಡ್ತಾ ಇರೋದಿಲ್ಲ. ಇಷ್ಟು ವರ್ಷಗಳ 75 ವರ್ಷಗಳಿಂದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಸೈನಿಕರು ಒಂದೊಂದು ಜಿಲ್ಲೆಯಲ್ಲಿ ಇನ್ನೊಂದು ಜಿಲ್ಲೆಯಲ್ಲಿ ಆ ಜಮ್ಮು ಕಾಶ್ಮೀರದ ಸ್ವತಂತ್ರ ಸೈನಿಕರು ಬಳಸಿಕೊಂಡಿದ್ದಾರೆ. ಪುನಃ ಎಲ್ಲಿಂದ ದುಡ್ಡು ಬರುತ್ತೋ ಆ ದುಡ್ಡು ವಾಪಸ್ಸು ಕಳಿಸುವಂತ ಕೆಲಸ, ಯಾರು ಗುಂಡಾಗ್ತಾರೋ ಗುಂಡಾಕಂತ ಕೆಲಸ ಇದು ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಮಾಡಿದ್ದಾರೆ. 371 ಆರ್ಟಿಕಲ್ ಅದು ತೆಗಿಬೇಕಾದ್ರೆ ಬಹಳಷ್ಟು ಕಷ್ಟ. ಆದ್ರೆ 371 ಆರ್ಟಿಕಲ್ ಅನ್ನು ತಂದು ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಹೆಣ್ಮಕ್ಳು ಒಪ್ಪಿಸ್ತಾ ಇದ್ದಾರೆ. ಇದಕ್ಕೆ ಮುಂಚೆ ಯಾರು ಹೊರಗಡೆ ಬರ್ತಾ ಇದ್ರು ಎಲ್ಲಾದ್ರೂ ತಿಳಿಸು ಆಗಿತ್ತು. ಆದ್ರೆ ಜಮ್ಮು ಕಾಶ್ಮೀರದಲ್ಲಿ 371 ಆರ್ಟಿಕಲ್ ಅನ್ನು ರದ್ದು ಮಾಡುವಂತ ಕೆಲಸ ಮಾಡಿದ್ದಾರೆ. ಬಹುಶಃ 10 ವರ್ಷದಿಂದ ಭಾರತ ಯಾವ ರೀತಿ ಬೆಳೆದಿದೆ ಅಂತ ಯೋಚನೆ ಮಾಡಿ. ಪ್ರಧಾನಮಂತ್ರಿಗಳಿಗೆ 10 ವರ್ಷ ಆಯಿತು. 10 ವರ್ಷಗಳಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಲ್ಲ ಕೈಯಲ್ಲಿ ಕುಳಿತ ಪ್ರಧಾನಮಂತ್ರಿಗಳು ನಮ್ಮ ಬಗ್ಗೆ ಯೋಚನೆ ಮಾಡಲ್ಲ. ಇವತ್ತು ಬಡವರಿಗೆ ಬೇಕಾದಂತ ಪ್ರತಿಯೊಂದು ಮನೆಗೆ ಹರಕೆಂತ ಕಾರ್ಯಕ್ರಮವನ್ನು ನೀರು ಕೊಡುವಂತ ಕೆಲಸ ಮಾಡಲ್ಲ. ಪುಣ್ಯಾತ್ಮ ಇವತ್ತು ಯಾವ ಸರ್ಕಾರಗಳು ಚುನಾವಣೆಗೋಸ್ಕರವಾಗಿ ಗ್ಯಾರಂಟಿಗಳು ಕೊಡ್ತಾ ಇದ್ರು, ಆ ಗ್ಯಾರಂಟಿಗಳನ್ನು ಕೊಟ್ಟಾದಂತ ಪ್ರತಿಯೊಂದು ತಾಯಿಗಳಿಗೆ ಇವತ್ತು 5 ಕೆಜಿ ಅಕ್ಕಿ ಕೊಡುವಂತ ಕೆಲಸ ಮಾಡಲ್ಲ. ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಯಾವ ಪ್ರಣಾಳಿಕೆಯಲ್ಲಿ ಹೇಳಿಲ್ಲ, ಗ್ಯಾರಂಟಿಗಳು ಹೇಳಿಲ್ಲ. ಆದ್ರೆ ಪ್ರತಿಯೊಬ್ಬ ರೈತರಿಗೆ 6,000 ರೂಪಾಯಿ ಕೊಡುವಂತ ಕೆಲಸ ಮಾಡಲ್ಲ. ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಾದಂತ ಮಾಡುವಂತ ವ್ಯಕ್ತಿ. ಇವತ್ತು ನರೇಂದ್ರ ಮೋದಿಗೆ ನೋಡಿದೆ ಕಾಂಗ್ರೆಸ್ ನಾಯಕರು ನಡುತ್ತಾರೆ. ಒಂದು ಸಾರಿ ಇವತ್ತಿನ ಚುನಾವಣೆಗಳು ನೋಡ್ರಿ ಒಂದು ಕಡೆ ನಾವು ಬಳ್ಳಾರಿ ಅಂದ ತಕ್ಷಣ ಇಲ್ಲಪ್ಪ ಮುಂಚೆ ಕಾಂಗ್ರೆಸ್ಗೆ ಭದ್ರಕೋಟಾಗಿತ್ತು. ಎಲ್ಲಿ ತನಕ 1990 ಮುಂಚೆ ಭದ್ರಕೋಟೆ ಆಗಿತ್ತು. ರಣಕಹಳ್ಳಿಯಿಂದ ಹೋಗುವಂತ ಕಾರ್ಯಕರ್ತರ ಸಭೆಯನ್ನ ಇವತ್ತು ಕರೆದಿದ್ದಾರೆ ನಮ್ಮ ಮಂಡಲದ ಅಧ್ಯಕ್ಷರು. ಈ ಸಭೆ ಸಾಮಾನ್ಯದ ಸಭೆ ಅಲ್ಲ. ಈ ಸಭೆ ಲೋಕಸಭಾ ಚುನಾವಣೆ ಮತ್ತು ದೇಶದಲ್ಲಿ ಪರಿವರ್ತನೆ ತರುವಂತಹ ಸಭೆ ಅಂತ ಈ ಸಭೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಈ ಸಭೆ ಕೇವಲ ಬಳ್ಳಾರಿಯ ಚುನಾವಣೆಯ ಸಭೆ ಅಲ್ಲ. ಈ ಸಭೆ ಕಾರ್ಯಕರ್ತರ ಅಸ್ತಿತ್ವದ ಸಭೆ. ಇದು ಈ ಸಭೆ ಭಾರತದ ಸಭೆ. ಇದು ನೀವು ಈ ಸಭೆಯಲ್ಲಿ ಬೂತ್ ಕಾರ್ಯಕರ್ತರ ವಿಜಯ ಅಭಿಯಾನದ ಸಭೆ ಅಂತ. ಈ ಸಭೆ ತಮಗೆಲ್ಲರಿಗೂ ಕೂಡ ಈ ದೇಶಕ್ಕೆ ದಿಕ್ಸೂಚಿಯನ್ನು ಕೊಡುವಂತ ಸಭೆ. ಈ ಚುನಾವಣೆ ನಮ್ಮೆಲ್ಲರಿಗೂ ಕೂಡ ಶಕ್ತಿಯನ್ನ ತುಂಬುವಂತ ಚುನಾವಣೆ. ಹಾಗಾಗಿ ಭಾರತಕ್ಕೆ ಮೋದಿಯವರು ಆಗಬೇಕು ಅನ್ನುವಂತ ಸಂಕಲ್ಪದೊಂದಿಗೆ ನಾವು ಇವತ್ತು ಈ ಸಭೆಯನ್ನು ಸೇರಿದ್ದೀವಿ. ಹಾಗೆ ಭಾರತಕ್ಕೆ ಮೋದಿಯವರು ಬೇಕು, ಬಳ್ಳಾರಿ ಜಿಲ್ಲೆಯ ಲೋಕಸಭೆಗೆ ಶ್ರೀರಾಮುಲು ಬೇಕು. ಈ ಸಭೆಯಲ್ಲಿ ಕಾರ್ಯಕರ್ತರು ನಾವು ಚಪ್ಪಾಳೆ ಕಟ್ಟಿದ್ರೆ, ಸಿಲ್ಲಿ ಹಾಕಿದ್ರೆ ಸಂತೋಷ ಪಡುವಂತ ಸಭೆ ಅಲ್ಲ ಇದು. ನೀವು ಕೆಲಸ ಗೆಲ್ಸ್ಕೊಟ್ಟ ಮಾತ್ರ ಈ ಚಪ್ಪಾಳೆ ಈ ದೇಶಕ್ಕೆ ಕೊಟ್ಟಂತ ಸೇವೆ ಅನ್ನೋದನ್ನು ನಾವು ಮರಿಬಾರ್ದು. ಹಾಗಾಗಿ ಇಲ್ಲಿ ಕೂತದ್ದು ನಾವೆಲ್ಲರೂ ಕೂಡ ಮೊದಲು ನಮ್ಮ ಬೂತನ್ನ ಗಟ್ಟಿ ಮಾಡುವಂತ ಸಭೆ ಇದು. ಈ ಸಭೆ ಶಕ್ತಿಯನ್ನು ತುಂಬುವಂತ ಸಭೆ ಇದು. ನಮ್ಮ ಬೂತಲ್ಲಿ ನಾವು ಒಂದು ಮಾತನ್ನು ಹೇಳ್ತೇವೆ, ಅವ್ರ ಹೆಸರಲ್ಲೇ ಶ್ರೀರಾಮನ ಇದೆ. ಶ್ರೀರಾಮನು ಸೋತ್ರೆ ಶ್ರೀರಾಮ ಸೋತಂಗೇನಲ್ಲ. ಇವತ್ತು ನಮ್ಮಲ್ಲಿ ಬರಬೇಕು ಒಂದು ಭಾವನೆ. ಯಾಕಂದ್ರೆ ಇವತ್ತು ಅವರು ಮೊದಲಿಂದ ಸಂಘಟನೆ ಮಾಡಿ
ವ್ಯಕ್ತಿ. ಇವತ್ತು ಸುಮಾರು ಸಲ ಹೇಳ್ತಾ ಇರ್ತಾರೆ, ರಾಜಕೀಯ ಅಂದ್ರೆ ಗೆಲುವು ಸೋಲು ಸಹಜ. ಯಾವತ್ತು ರಾಜಕೀಯದಲ್ಲಿ ಗೆದ್ದಿದೀವಂದು ನಾವು ಮುಂದಕ್ಕೆ ಹೋಗ್ಬಾರ್ದು, ಸೋತಿರುವಂದು ಹಿಂದಕ್ಕೆ ಹೋಗ್ಬಾರ್ದು. ಗೆಲ್ಲಿ ಸೋಲಿ ಯಾವತ್ತು ನಮ್ಗೆ ಆಶೀರ್ವಾದ ಮಾಡುವಂತ ಜನರ ಮಧ್ಯೆ ನಾವು ಇರಬೇಕು, ಅವ್ರ ಸಹಕಾರ ಪಡಿಬೇಕಂತ ಏನೇ ಆಗಲಿ ಅವ್ರ ಜೊತೆ ನಡೀಬೇಕಂತ ಹೇಳುವಂತ ವ್ಯಕ್ತಿ ಇವತ್ತು ನಮ್ಮ ಮಾವರಾದ ಶ್ರೀರಾಮುಲು. ಇವತ್ತು ನೀವೆಲ್ಲರೂ ಗೊತ್ತಿದೆ, ನಾನು ಈ ಭಾಗದಲ್ಲಿ ಅತಿ ಕಿರಿಯ ವಯಸ್ಸಲ್ಲಿ ಶಾಸಕನಾಗಿ ಗೆದ್ದಿದ್ದೆ. 2 ಬಾರಿ ಭಾಗದಲ್ಲಿ ಶಾಸಕನಾಗಿ ಗೆದ್ದಿದ್ದೀನಿ, 2 ಬಾರಿ ಈ ಭಾಗದಲ್ಲೇ ಸೋತಿದ್ದೀನಿ. ಆದ್ರೆ ಇವತ್ತು ನನಗೆ ಬೇಜಾರಾಗಿಲ್ಲ, ಯಾಕಂದ್ರೆ ಇವತ್ತು ನಾನು ರಾಜಕೀಯ ಬಂದಿರೋದು ಕೇವಲ ಜನರ ಸೇವೆ ಮಾಡ್ಬೇಕಂತ ಬಂದಿರೋದು. ಸುಮಾರು ಸರಿ ನಮ್ಮ ಅವರು ಹೇಳ್ತಿರ್ತಾರೆ, ರಾಜಕೀಯ ನೀನು ಸೆಟ್ ಆಗಲ್ಲಪ್ಪ, ನೀನ್ ಚೆನ್ನಾಗಿ ಓದ್ಕೊಂಡಿದ್ದಿ, ನೀನು ಫಾರಿನ್ ಸೆಟ್ ಆಗ್ಬೇಕಾಗಿತ್ತು. ಯಾಕಂದ್ರೆ ತುಂಬಾ ಪ್ರೆಷರ್ ಮಾಡಿದ್ರು ನಮ್ಮ ಅವರೇ ನನಗೆ, ಬೇಡ ರಾಜಕೀಯ ಬೇಡ, ನಿನಗೆ ಆಗಲ್ಲದು, ಚೆನ್ನಾಗಿ ಓದ್ಕೊಂಡಿದ್ದು ಫಾರಿನ್ ಸೆಟ್ ಆಗ್ಬೇಕು, ಒಳ್ಳೆ ಜೀವನ ಇರುತ್ತೆ ನಂಗೆ ಅಂದ್ರೆ ಕೂಡ ನಾನು ಹಠ ಮಾಡಿ ಸೀಟ್ ಕಾಟಿರೋಂಥ ವ್ಯಕ್ತಿ ನಾನು. ಯಾಕಂದ್ರೆ ರಾಜಕೀಯದಲ್ಲಿ ಏನಾರ ಜನರಿಗೆ ಒಳ್ಳೇದು ಮಾಡ್ಬೇಕು, ಜನರಿಗೋಸ್ಕರ ಕೆಲಸ ಮಾಡ್ಬೇಕು. ಇವತ್ತು ನಾನು 10 ವರ್ಷ ಈ ಭಾಗದ ಶಾಸಕರ ಕೆಲಸ ಮಾಡಿದ್ದೀನಿ. ಯಾವತ್ತನೇ ಈ ಭಾಗದಲ್ಲಿ ಕಮಿಷನ್ ಅನ್ನು ಮಾತು ಕೇಳಿದ್ದೀರಾ? ಗಟ್ಟಿಯಾಗಿ ಹೇಳ್ಬೇಕು. ಎಲ್ಲನ್ನ ಸುರೇಶ್ ಬಾಬು ದಂಧೆ ಮಾಡ್ತಾ ಇದ್ದಾನೆ ಅಂತ ಕೇಳಿದ್ದೀರಾ? ಎಲ್ಲನ್ನ ಭೂಮಿಗಳು ತಗೊಂಡು ಎಲ್ಲಿ ಮಿನಿ ವಿಧಾನಸೌಧ ಬರ್ತೈತೆ, ಎಲ್ಲಿ ಹಾಸ್ಪಿಟಲ್ ಬರ್ತದೆ, ಅಲ್ಲಿ ಎದುರುಗಡೆ ಸುರೇಶ್ ಬಾಬು ಭೂಮಿ ತಗೊಂಡು ರಿಯಲ್ ಎಸ್ಟೇಟ್ ಮಾಡ್ತಾನೆ ಅಂತ ಕೇಳಿದ್ದೀರಾ? ಮತ್ತೆ ಯಾಕೆ ಕೊಟ್ಟಿದ್ದ ಸುರೇಶ್ ಬಾಬು? ಕಾಂಗ್ರೆಸ್ ಅವರು ಗ್ಯಾರಂಟಿ ತಗೊಂಡ್ರೆ ನಾವು ಗ್ಯಾರಂಟಿ ಕೊಟ್ಟಂತ ಕೆಲಸ ನಾವು ಮಾಡ್ಬೇಕಂತ ಹೇಳಿದಂತ ವ್ಯಕ್ತಿ. ಯಾಕಂದ್ರೆ ಒಂದೇ ಅರ್ಥ ಮಾಡ್ಕೋರಿ, ಇವತ್ತು ಈ ದೇಶ ನರೇಂದ್ರ ಮೋದಿ ನೋಡ್ತಾ ಇದ್ದಾರೆ, 3ನೇ ಬಾರಿ ಅವರು ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ. ರವಿಕುಮಾರ್ ಸರ್ ಹೇಳ್ತಿದ್ದಾರೆ, ಅಬ್ಕಿ ಬಾರ್ 400 ಪಾರ್ ಅಂದ್ರೆ ಈ ಬಾರಿ ಎನ್ಡಿಎ ಸರ್ಕಾರ 400 ಸೀಟ್ಗಿಂತ ಹೆಚ್ಚು ಗೆಲ್ತದ ನಮ್ದು. ಈಗಾಗಲೇ ಸರ್ವೆ ರಿಪೋರ್ಟ್ಗಳೆಲ್ಲ ಗೆಲ್ತಾ ಇದ್ದಾವೆ. ಕರ್ನಾಟಕ ರಾಜ್ಯದಲ್ಲಿ 28 ಸ್ಥಾನಕ್ಕೆ 28 ಸ್ಥಾನ ಬಿಜೆಪಿ ಗೆಲ್ತಾರೆ. ಈಗಾಗಲೇ ಸರ್ವೆ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ನಾವು ಏನಿದ್ದಾರೆ, ಯಡಿಯೂರಪ್ಪ ಸರ್ ಅವರ ನೇತೃತ್ವದಲ್ಲಿ 28 ಸ್ಥಾನಕ್ಕೆ 28 ಸ್ಥಾನ ಗೆಲ್ತೀವಿ. ಅದರಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ವಿಶೇಷವಾಗಿ ಕೊಡುಗೆ ಕೊಡಬೇಕು. ಏನ್ ಗೊತ್ತಾ, ಇಲ್ಲೆಲ್ಲ ಕಾಂಗ್ರೆಸ್ 5 ಮಂದಿ ಶಾಸಕರು ಕಾಂಗ್ರೆಸ್ ಅವರು ಇದ್ದಾರೆ. ನಮಗೆ ಶಾಸಕರು ಬೇಕಾಗಿಲ್ಲ, ನಮಗೆ ನಿಷ್ಠಾವಂತ ನಮ್ಮ ಕಾರ್ಯಕರ್ತರಿದ್ದಾರೆ. 5 ಕ್ಷೇತ್ರದಲ್ಲಿದ್ದಂತ ಜನರನ್ನ ಈ ಸಲ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಿ ಅತಿ ಹೆಚ್ಚಿನ ಬಹುಮತ ಎಲ್ಲರಿಗೆ ತಾವೆಲ್ಲ ಸಹಕಾರ ಮಾಡಿಕೊಡ್ಬೇಕು. ಇವತ್ತು ನೀವು ಅರ್ಥ ಮಾಡ್ಕೊರಿ, ಚುನಾವಣೆಗಳು ಬರ್ತಿರ್ತಾವೆ ಹೋಗ್ತಿರ್ತಾವೆ, ಕಾಂಗ್ರೆಸ್ ಅವರು ಗಿಮಿಕ್ ಮಾಡ್ತಾರೆ. ಪಾಪ ಹೆಣ್ಮಕ್ಳೆಲ್ಲ ಹೋದ್ ಸರಿ ಪಾಪ ಸುರೇಶ್ ಬಾಬು ವೋಟ್ ಹಾಕಂತ ತೀರ್ಮಾನ ಮಾಡಿದ್ದಾರೆ. ಆದ್ರೆ ಗ್ಯಾರಂಟಿ ತಂದ್ಬಿಟ್ರು. 5 ಗ್ಯಾರಂಟಿ ಕೊಡಂತ ಟೈಮ್ ಅಲ್ಲಿ ನಾವು ಏನು ಹೇಳಕ್ಕಾಗಲ್ಲ. ಕಾಂಗ್ರೆಸ್ ಅವ್ರಿಗೆ ಇರೋದೇನಂದ್ರೆ ಸುಳ್ಳು ಬಹಳ ಸುಲಭವಾಗಿ ಹೇಳ್ತಿರ್ತಾರೆ, ನಾವು ಇದು ಕೊಟ್ಬಿಡ್ತೀವಿ ಅದು ಕೊಟ್ಬಿಡ್ತೀವಿ ಅಂತ. ವಿಶೇಷವಾಗಿ ಗಮನಿಸ್ರಿ, ರಾಜ್ಯಕ್ಕೆ ಒಂದು ಗ್ಯಾರಂಟಿ ಇತ್ತು, ನಮ್ಮ ಕ್ಷೇತ್ರದಲ್ಲಿ ಒಂದು ಗ್ಯಾರಂಟಿ ಕಾರ್ಡ್ ರೆಡಿ ಆಗಿತ್ತು. ಅದ್ರಲ್ಲಿ ಏನ್ ಸ್ಪೆಷಲ್ ಅಂತ ಹೇಳ್ರಿ, ಸಿಲಿಂಡರ್ ಎಷ್ಟು ಕೊಡ್ತೀನಿ ಅಂದಿದ್ರು ಕೇಳಿದ್ರ ನೀವೆಲ್ಲ? ಮತ್ತೆ ಕೇಳಿದ್ರ? ಅಂದ್ರೆ ಗೆಲ್ಬೇಕಂದ್ರೆ ಅವ್ರು ಸುಳ್ಳು ಹೇಳಿ ಎಲೆಕ್ಷನ್ ಮಾಡ್ತಾರೆ. ಬಟ್ ನಾವು ಸುಳ್ಳು ಹೇಳಿ ಇವತ್ತು ಎಲೆಕ್ಷನ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಇವತ್ತು ರಾಜಕೀಯದಲ್ಲಿ ಇದ್ದಂತ ಟೈಮಲ್ಲಿ ನಾವು ಜನತೆ ಬಹಳ ಹತ್ತಿರವಾಗಿದ್ದಂತ ಜನರು, ನಮ್ಮ ಕುಟುಂಬ ರಾಜಕೀಯದಲ್ಲಿದ್ದಾರೆ. ಇವತ್ತು ನೀವು ಒಂದೇ ಅರ್ಥ ಮಾಡ್ಕೊರಿ, ಇವತ್ತು ನಮ್ಮ ಅಭ್ಯರ್ಥಿ ಶ್ರೀರಾಮುಲು ಸರ್ ಅವರು ಇಡೀ ಭಾಗದಲ್ಲಿ ಇವತ್ತು ಇಡೀ ಹಳ್ಳಿ ಪ್ರತಿ ಕ್ಷೇತ್ರ ತಿರುಗಾಡ್ತಿದ್ದಾರೆ. ಇವತ್ತು ಕಳೆದ 5 ವರ್ಷ ಆಯ್ತು, ಅವತ್ತು ನಮ್ಮ ಸರ್ಕಾರ ಇತ್ತು, ಶ್ರೀರಾಮುಲು ಸರ್ ಅವರು ಮಂತ್ರಿ ಇದ್ದಂತ ಟೈಮಲ್ಲಿ ಇದೇ ಕುರುಗೋಡಿಗೆ ಸಾಕಷ್ಟು ಅನುದಾನ ಕೊಟ್ಟು 100 ಹಾಸಿಗೆಗಳ ಆಸ್ಪತ್ರೆಗಳು ಸ್ಯಾಂಕ್ಷನ್ ಮಾಡಿಕೊಟ್ಟಂತ ವ್ಯಕ್ತಿ ನಮ್ಮ ಶ್ರೀರಾಮುಲು ಸರ್ ಅವರು. ಕಂಪ್ನಿ ಹಾಗೂ ಕುರುಗೋಡು ತಾಲೂಕು ಮಾಡುವಂತ ವ್ಯಕ್ತಿ ನಮ್ಮ ಸರ್ಕಾರ, ನಮ್ಮ ಶ್ರೀರಾಮುಲು ಸರ್ ಅವರು. ಇವತ್ತು 1 ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದು, ಕಾಂಗ್ರೆಸ್ ಶಾಸಕರಿದ್ದು, ಎಲ್ಲ ಇದೆ. ಏನ್ ಕೊಟ್ಟಿದ್ದಾರೆ? ಕನೀಸ್
ಕನಿಷ್ಠವಾಗಿ ಒಂದು ಡೆವಲಪ್ಮೆಂಟ್ ಕೆಲಸ ನಡೀತಾ ಇದೆನಾ? ಎಲ್ಲನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾನೆ. ರೈತರು ಸರಿಯಾಗಿ ನೀರಿಲ್ಲ, ಸರಿಯಾಗಿ ಬೆಳೆ ಇಲ್ಲ, ಮಳೆ ಇಲ್ಲ. ರೈತರ ಪರಿಸ್ಥಿತಿ ಯಾರು ಕೆಳಗಿಲ್ಲ. ಮಾಡಿರುವಂತ ಪೂಜೆಗೆ 10,000 ಮಾಡ್ತಾರೆ. ಯಾಕಂದ್ರೆ ಮನುಷ್ಯರಿರೋದೇನಂದ್ರೆ ನಾವು ಏನನ್ನ ಜಾಸ್ತಿ ಮರಿತೀವಿ ಅನ್ನೋ ಕಾರಣಕ್ಕೆ ಒಂದೇ ಪೂಜೆನ 10 ಸಾರಿ ಮಾಡಂತ ಕೆಲಸ ಇವತ್ತು ನಮ್ಮ ಭಾಗದಲ್ಲಿ ಆಗ್ತಾ ಇದೆ. ಎಲ್ಲಿ ಡೆವಲಪ್ಮೆಂಟ್ ಇಲ್ಲ, ಎಲ್ಲಿ ಕೆಲಸ ಇಲ್ಲ. ಕನಿಷ್ಠವಾಗಿ ಅವ್ರು ಕೊಟ್ಟಂತ ಗ್ಯಾರಂಟಿಯನ್ನು ಸರಿಯಾಗಿ ಕೊಡ್ತಾ ಇದ್ರೆ ಅದು ಕೊಡ್ತಾ ಇಲ್ಲ. ನೀವು ಒಂದು ಗಮನದಲ್ಲಿ ಇಟ್ಕೋರಿ, ಚುನಾವಣೆ ಮುಗಿದ ನಂತರ ಗ್ಯಾರಂಟಿ ಅನ್ನೋದು ಪ್ರಶ್ನೆ ಇರಲ್ಲ. ನಾವು ಪಕ್ಕ ಕೊಡ್ತೇವೆ, ಯಾವುದೇ ಡೌಟ್ ಬೇಡ, ಯಾವುದೇ ಸಂಶಯ ಬೇಡ. ನಾವು ಪಕ್ಕ ಈ ಸರಿ 25,000 ಲೀಡ್ ಕೊಡ್ತೇವೆ. ಸುರೇಶ್ ಬಾಬು ಅವರ ಮುಂದಿನ ಚುನಾವಣೆಯಲ್ಲಿ 25,000 ಲೀಡ್ ಅಂತ ಗೆಲ್ತೇವೆ ಅನ್ನೋ ಕೈ ಮಾಡಿ ನೋಡೋಣ. ನಾನು ಕೈ ಎತ್ತಿನ ನೋಡ್ತಾ ಇದ್ದೀನಿ, ಸ್ವಲ್ಪ ಕೈ ಎತ್ತೇ ಇರೋದನ್ನ ನೋಡ್ತಾ ಇಲ್ಲ. ಸ್ವಲ್ಪ ಎಲ್ಲ ಕ್ಯಾಮ್ರಾ ಇಟ್ಕೊಂಡು ನೋಡಿ ಯಾರ್ಯಾರು ಕೈ ಎತ್ತಿದ ನೋಡ್ತಾ ಇಲ್ಲ. ಎಲ್ಲರೂ ಕೈ ಎತ್ತಿದ್ರಲ್ಲ, ಧನ್ಯವಾದ. ಎಲ್ಲ ಉಳಿದು ಅದೇ ತರ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ 2 ಸಾರಿ ಪ್ರಧಾನಮಂತ್ರಿಗಳಾಗಿದ್ದಾರೆ. ಅದು 30 ವರ್ಷದ ನಂತರ ಬಿಜೆಪಿಗೆ ಬಹುಮತ. ಕಾಂಗ್ರೆಸ್ ಕೂಡ 30 ವರ್ಷದಲ್ಲಿ ಸ್ವಂತ ಕಾಂಗ್ರೆಸ್ ಬಹುಮತ ಬಂದಿರಲಿಲ್ಲ. 30 ವರ್ಷ ಕಾಲ ಬೇರೆ ಸಪೋರ್ಟ್ ತೆಗೆದುಕೊಂಡು 30 ವರ್ಷ ಆಳ್ವಿಕೆ ಮಾಡಿತ್ತು. ಪ್ರಾರಂಭದಲ್ಲಿ ಮಾತ್ರ ಒಂದು 4-5 ಎಲೆಕ್ಷನ್ ಮಾತ್ರ ಬಹುಮತ ಕಾಂಗ್ರೆಸ್ ಬಂದಿತ್ತು. ಆಮೇಲೆ 30 ವರ್ಷ ಬಹುಮತ ಕಾಂಗ್ರೆಸ್ ಇರಲಿಲ್ಲ. ಅದರ ನಂತರ 2 ಬಾರಿ ಸ್ವಂತ ಬಲದ ಮೇಲೆ 303 ಸೀಟು ಕಳೆದ ಸಾರಿ ಎಲೆಕ್ಷನ್ ನಲ್ಲಿ. ಎಷ್ಟು ಸೀಟು? 303. ಅದಕ್ಕಿಂತ ಮುಂಚಿನ ಎಲೆಕ್ಷನ್ ನಲ್ಲಿ 313 ಸೀಟು. ಈಗ ಎಲ್ಲ ಪೇಪರ್ ನಲ್ಲಿ, ಟಿವಿ ನಲ್ಲಿ ಬರ್ತಾ ಇದೆ. ಇಸ್ ಬಾರ್ ವಾಯ್ಸ್ ಬರ್ತಾ ಇಲ್ಲ. ಅಬ್ಕಿ ಬಾರ್ ಮೋದಿ ಸರ್ಕಾರ और 400 ಪಾರ್. ನಾನು ಹಿಂದಿ ಬರಲ್ಲ ಅಂತ ತಿಳ್ಕೊಂಡಿದ್ದೆ, ನಿಮಗೂ ಹಿಂದಿ ಬರ್ತಾ ಇದೆ. ಅಬ್ಕಿ ಬಾರ್ 400 ಪಾರ್. ನಮ್ಮ ಶ್ರೀರಾಮುಲವರು ಕನಿಷ್ಠ 2 ಲಕ್ಷ ಓಟಿಂದ ಗೆಲ್ಲಿಸ್ತೇವೆ. ಅದೇನಿರ್ಬೋದು, ಶ್ರೀರಾಮುಲವರು ಖಂಡಿತ ಸೋಲ್ಬಾರ್ದಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಅವರು ನಮ್ಮ ರಾಜ್ಯದ ಧ್ವನಿ, ನಮ್ಮ ರಾಜ್ಯ ನಾಯಕರು. ಬೇಸಿಗೆ ಹೆಚ್ಚಾದ್ದರಿಂದ ಹಾವುಗಳು ಹೊರಗಡೆ ಬರುವುದರಿಂದ ಅವುಗಳನ್ನು ಸಾಯಿಸದೆ ಹಾವು ರಕ್ಷಣಾ ಸಮಿತಿಗೆ ತಿಳಿಸಿ ಎಂದು ಉರಗ ತಜ್ಞ ಸಮೀರ್ ಸೇಠ್ ತಿಳಿಸಿದರು. ಬಳ್ಳಾರಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಉರಗ ತಜ್ಞ ಸಮೀರ್ ಸೇಠ್ ಅವರು, ಮನೆಗಳಲ್ಲಿನ ಗೋಡನ್ನಂತಹ ಸ್ಥಳಗಳಲ್ಲಿ ಸೇರಿದಂತೆ ಇನ್ನಿತರೆ ಪ್ರದೇಶಗಳಲ್ಲಿ ಹಾವುಗಳು ನೆಲೆಯೂರುತ್ತವೆ. ಬಿಸಿಲಿನ ಬೇಗೆಗೆ ಅವುಗಳು ಹೊರಗಡೆ ಬರುವುದರಿಂದ ಅವುಗಳನ್ನು ಸಾಯಿಸಬಾರದು. ಹಾಗೆಯೇ ಒಂದು ವೇಳೆ ಹಾವುಗಳು ಕಚ್ಚಿದಾಗ ಹಳೆಯ ಪದ್ಧತಿಗಳನ್ನು ಬಳಸದಂತೆ ಮಾಹಿತಿ ನೀಡಿದರು. ಜಾಸ್ತಿ ಹಾವುಗಳು ಹೊರಗೆ ಬರ್ತವೆ, ತಂಪಾದ ಜಾಗದಲ್ಲಿ ಹೋಗ್ಲಿಕ್ಕೆ ಅದು ಇಷ್ಟಪಡ್ತವೆ. ಸೊ ಅದು ಅಲ್ಲಿ ಬರ್ತಾರೆ. ಸೊ ಮನೆಯಲ್ಲಿ ಏನಿರುತ್ತೆ, ಎಲ್ಲ ಮನೆಯಲ್ಲಿ ವೇಸ್ಟೇಜ್ ಇಟ್ಕೊಂಡಿರ್ತಾರೆ. ಅಂದ್ರೆ ದೊಡ್ಡ ಮನೆ ಕಟ್ಟಿರ್ತಾರೆ, ಅದು ಏನು ಉಳಿತಾವ ಸಾಮಾನು, ಪೈಪ್ಸ್ ಅದೆಲ್ಲ ವೇಸ್ಟೇಜ್ ಒಂದು ಜಾಗ ಹಾಕಿರ್ತಾರೆ. ಅಲ್ಲಿ ಅದು ಹೋಗಿ ವಾಸ ಆಗುತ್ತೆ.
ವಾಸಿ ಆದ್ಮೇಲೆ ಅದು ಒಂದ್ಸಾಲಿ ತಿಂದ್ರೆ 8 days ರೆಸ್ಟ್ ಬೇಕಾಗುತ್ತೆ. ಹೌದು, ನಮಗೆ 3 ಟೈಮ್ ಅದು ತಿನ್ನೋದಿಲ್ಲ. ಸೊ ಅದೇನ್ ಮಾಡುತ್ತೆ, ತಿಂದು ಅಲ್ಲಿ ರೆಸ್ಟ್ ಮಾಡಕ್ ಹೋಗ್ಬಿಡುತ್ತೆ. ಅವಾಗ ನೀವು ಏನೋ ತಗೊಳಕ್ ಹೋದ್ರೆ ಮಾತ್ರ ಬೈಟ್ ಆಗುತ್ತೆ. ಸಮ್ಮರ್ ಅಲ್ಲಿ, ಈ ಬಿಸಿಲುಗಾಲದಲ್ಲಿ ಬಹಳ ಹೈಪರ್ ಇರ್ತಾರೆ, ಅಂದ್ರೆ ಕೋಪದಲ್ಲಿ ಇರುತ್ತೆ ಸ್ನೇಹಿತರೆ. ವಿಂಟರ್ ಅಲ್ಲಿ ಬಹಳ ಖಂಡಿತ ಟೈಮ್ನಲ್ಲಿ ಬಹಳ ಕೂಲ್ ಆಗಿರುತ್ತೆ. ಬಿಸಿಲುಗಾಲದಲ್ಲಿ ಬಹಳ ರ್ಯಾಶ್ ಇರುತ್ತೆ, ಅಂದ್ರೆ ಬಹಳ ಕೋಪದಲ್ಲಿ ಇರ್ತಾರೆ. ಮುಟ್ಟಿದ ಕೂಡಲೇ ಅಟ್ಯಾಕ್ ಮಾಡ್ತಾರೆ. ಸೊ ಅಟ್ಯಾಕ್ ಮಾಡಿದ್ಮೇಲೆ ಜನ ಯೂಟ್ಯೂಬ್ ನೋಡ್ಬಿಟ್ಟು ಅರ್ಧ ನಾಲೆಜ್ ಇಟ್ಕೊಂಡು ಯಾವುದೇ ಅದು ಹಳೆ ಕಾಲದ್ದು ಗಟ್ಟಿ ಕಟ್ಟಬೇಕು, ಎಕ್ಸ್ ಮಾರ್ಕ್ ತೊಯ್ಬೇಕು ಅಂತದೆಲ್ಲ ಮಾಡ್ತಾರೆ. ಅದೆಲ್ಲ ಮಾಡಕ್ ಹೋಗ್ಬಾರ್ದು. ಬಳೆ ಇದ್ರೆ ಬಳೆ ತೆಗಿಬೇಕು, ಉಂಗ್ರ ಇದ್ರೆ ಉಂಗ್ರ ತೆಗಿಬೇಕು. ಯಾಕಂದ್ರೆ ಸ್ವಲ್ಪ ಪಾತತ್ತದು ತೆಗಿಬೇಕು. ಲೈಟ್ ಬ್ಯಾಂಡೇಜ್ ತರ ಮಾಡ್ಬೇಕು. ಅದಕ್ಕೆ ಅಲರ್ಟ್ಸ್ಬಾರ್ದು ಜಾಸ್ತಿ. ಅದು ಇಟ್ಕೊಂಡು ಡಿಸ್ಟಿಕ್ ಹಾಸ್ಪಿಟಲ್ ಆರ್ ತಾಲೂಕ್ ಹಾಸ್ಪಿಟಲ್ ಎಲ್ಲಿನ ಹೋಗ್ಬೇಕು, ಅಲ್ಲಿ ಆಂಟಿವೆನಮ್ ಅಂತ ಸ್ಟಾರ್ಟ್. ಇನ್ನೂ ಒಂದು ಏನೊಂದು ಸುದ್ದಿ ನಿಮ್ಗೆ ಹೇಳೋದಾದ್ರೆ, ಆಂಟಿವೆನಮ್ ಅಂದ್ರೆ ಒಂದು ಇಂಜೆಕ್ಷನ್ ಅನ್ಕೊಂಡ್ಬಿಟ್ರೆ ಜನ, ಒಂದು ಇಂಜೆಕ್ಷನ್ ಹಾಕೊಂಡ್ಬಿಟ್ರೆ ನಾವು ವಾಸಿ ಆಗ್ತೀವಿ ಅಂತ. ಅದು ತಪ್ಪು ಕಲ್ಪನೆ ಇದೆ. ಸಾಕಷ್ಟು ಜನ ನಾನು ಹೋಗಿನಿ, ದೊಡ್ಡ ದೊಡ್ಡ ಮನೆಯವರು, ದೊಡ್ಡ ಒಂದು ಫ್ಯಾಕ್ಟ್ರಿದವರು ಅವ್ರ ಹತ್ರ ಇಟ್ಕೊಂಡಾರೆ ಆಂಟಿವೆನಮ್, ಅದು ಇಂಜೆಕ್ಷನ್ ಇಟ್ಕೊಂಡಾರೆ. ನಾನು ಹೋಗಿ ಕೇಳಿದೆ, ಯಾಕೆ ಇಟ್ಕೊಂಡಿರಿ ಇದು ಅಂತ. ಇಲ್ಲ, ಹಾವು ಬೆಳೆದ್ಮೇಲೆ ಹಾಕೊಂಡ್ಬಿಡ್ತೀವಿ ಅಂತ. ಹಂಗ ಹಾಕೊಂಡ್ರೆ ಅದರಿಂದ ಸಾಯ್ತಿಪ್ಪ ಅಂತ ಹೇಳಿ. ಫಸ್ಟ್ ಆ ಬೈಟ್ ಆದ್ಮೇಲೆ, ಕಚ್ಚಿದ್ಮೇಲೆ ಅದರಲ್ಲಿ ವಿಷ ಹೋಗಿದೆ ಇನ್ನ ನಮ್ಮ ಶರೀರದಲ್ಲಿ ಅಂತ ಫಸ್ಟ್ ಟೆಸ್ಟಿಂಗ್ ಆಗುತ್ತೆ, ಒಂದ್ 5 ನಿಮಿಷದಲ್ಲಿ ಅಲ್ಲೇ ಒಬ್ಬಡಿಯಲ್ಲಿ. ಆದ್ಮೇಲೆ ಇದೆ ಅಂತ ಹೇಳಿ ಮಾತ್ರ ಅದಕ್ಕೆ ESP ನಲ್ಲಿ ಹಾಕ್ತಾರೆ, ಅಂದ್ರೆ ಗ್ಲುಕೋಸ್ ಅಲ್ಲಿ ಹಾಕ್ತಾರೆ. ಹಂಗೆ ಡೈರೆಕ್ಟ್ ಆಗಿ ಹಾಕಿ ಬರಲ್ಲ. ಆ ಡೈರೆಕ್ಟ್ ಆಗಿ ಹಾಕಬೇಕು ಅನ್ನೋ ಒಂದು ಜನಕ್ಕೆ ಒಂದು ಕಲ್ಪನೆ ಇದೆ. ಅದು ಆತರ ಯಾವ್ದು ಇಟ್ಕೋಬಾರದು ಯಾರು ಮನೆಯಲ್ಲಿ, ಅದು ಹಾಕಂಗಿಲ್ಲ. ಯಾಕಂದ್ರೆ ಅದು ಆಂಟಿವೆನಮ್ ಕೂಡ ಹಾವಿನ ವಿಷ ಏನಂತೀವಿ ನಾವು, ವೆನಮ್ ಅಂತೀವಿ, ಅದರಿಂದನೇ ರೆಡಿ ಆಗುತ್ತೆ. ಸೊ ಅದಕ್ಕೆ ಜನಕ್ಕೆ ಅದು ಹೇಳಲಿಕ್ಕೆ ನಾನು ಇಷ್ಟಪಟ್ಟಿದ್ದೆ, ನಮ್ಮ ಸಂಸ್ಥೆ ಇಲ್ಲ. ಇನ್ನೂ ಒಂದೇನಂದ್ರೆ, ಹಾವು ಬಂದಿದ ಕೂಡಲೇ ನೀವು ಗಾಬರಿ ಆಗಿರ್ತೀರ. ಎಲ್ಲಾರು ಗಾಬರಿ ಆಗ್ಬಿಟ್ಟು ಯಾರಿಗೋ ಒಂದು, ನೀವು ಫ್ರೆಂಡ್ಸ್ ಇರ್ತಾರೆ, ಯಾರೋ ಇರ್ತಾರೆ ಹಾವು ಅಂತ ಹೇಳಿ ಕರ್ಕೊಂಡ್ಬಿಡ್ತೀರ ಮನೆಗೆ. ಅವನು ಅಥಾಂಟಿಕ್ ಇಲ್ಲ, ಏನೋ ಕಲ್ತಾನೆ ಇರ್ತಾರೆ. ಅವನು ಕೈಯಿಂದ ಹ್ಯಾಂಡಲ್ ಮಾಡ್ತಾರೆ. ಕೈಯಿಂದ ಹಾಳು ಮಾಡಿದ್ರೆ, ಈಗ ನಮ್ಮ ಸಂಸ್ಥೆಯಿಂದ ನಾವು ಒಂದು ಕಟ್ಟಿಗೆಯಿಂದ ಏನೋ ಒಂದು ಹಾನಿ ಮಾಡ್ತೀವಿ. ನಿಮ್ ದೃಷ್ಟಿದಲ್ಲಿ, ಜನ ದೃಷ್ಟಿದಲ್ಲಿ ಏನಿದೆ ಅಂದ್ರೆ, ಇವ್ರಿಗೆ ಭಯ ಬೀಳ್ತಾರೆ, ಇವ್ರು ಹಾವಿಗೆ. ಇವ್ರು ಅಷ್ಟು ಹೀರೋ ಅಲ್ಲ. ಕೈಗೆ ತಗೊಂಡು ಆಡಸವನು, ಹಾವು ಜೊತೆ ಸ್ವಲ್ಪ ಆಟ ಆಡೋವನು ಈಗ ಹೀರೋ ಆಗ್ತಾನೆ. ಅವ್ನಿಗೆ ಲೈಫ್ ಜಾಸ್ತಿ ಬರ್ತಾವ ಅಂತ ಹೇಳಿ ಅದು ಎಲ್ಲ ಮಾಡ್ತಾರೆ. ಮಾಡ್ಕೊಂಡು ಸಾಕಷ್ಟು ಅನಾಹುತಗಳು ಫೋಟೋ ನಮ್ಮ ಹತ್ರ ಇದೆ, ಆ ವಿಡಿಯೋ ಇದೆ, ಅದನ್ನು ಕೂಡ ನಾನು ಹಂಚ್ಕೊಂತೇನೆ. ಅಲ್ಲಿ ಏನಾಗುತ್ತೆ, ನೀವು ಯಾವಾಗ ಕರಿತೀರಾ ಅವ್ರಿಗೆ, ಅವ್ರು ಹುಮ್ಮಸ್ಸಾಗಿ ಹಿಡ್ಕೊಂಡ್ಬಿಡ್ತಾರೆ. ಹಿಡ್ಕೊಂಡ್ಬಿಟ್ಟು ಅದ್ರ ಜೊತೆಯಲ್ಲಿ ಆಡ್ತಾರೆ. ಅವಾಗ ಅನಾಹುತ ಏನಾಗುತ್ತೆ, ಕನಿಷ್ಠ ಅಂದ್ರೆ ಕೂಡ ಒಂದು ಅದು ಟ್ರೀಟ್ಮೆಂಟ್ 30,000 ಇಂದ 40,000 ಟ್ರೀಟ್ಮೆಂಟ್ ಆಗುತ್ತೆ. ಡೆತ್ ಕೂಡ ಆಗಬಹುದು. ಯಾರು ಕರಿತಾನೆ ಅವರೇ ಅದಕ್ಕೆ ಕಾರಣ ಇರ್ತಾರೆ. ಸೊ ಅದಕ್ಕೋಸ್ಕರ ಸಂಸ್ಥೆಯಿಂದಾನೇ ಕರ್ಕೊಳ್ಳಿ. ಇಲ್ಲ ಅರಣ್ಯ ಇಲಾಖೆಗೆ ಮಾಡಿದ್ರೆ, ನೀವು ಅರಣ್ಯ ಇಲಾಖೆಯಲ್ಲಿ ಯಾರು ಅಥಾಂಟಿಕ್ ಇದ್ದಾರೆ ಅವ್ರು ನಿಮ್ಗೆ ಕಾಲ್ ಕೊಡ್ತಾರೆ, ನಂಬರ್ ಕೊಡ್ತಾರೆ. ಸೊ ಇವ್ರು ಕರ್ಕೋಬಹುದು. ಅದು ಸೇಫೆಸ್ಟ್ ಮೆಥಡ್, ಸೇಫೆಸ್ಟ್ ಇದು ಯಾರು ಜನಕ್ಕೆ. ಹಾವು ಬಂದಿದ ಕೂಡಲೇ ಒಂದೇನ್ ಮಾಡ್ತಾರೆ, ಮನೆ ಮುಚ್ಕೊಂಡ್ಬಿಡ್ತಾರೆ. ಅಂದ್ರೆ ಓಡಿ ಬಂದು ಹೊರಗೆ ಬಂದು ಮನೆ ಮುಚ್ಚಿಬಿಡ್ತಾರೆ. ಹಾವು ಎಲ್ಲಿ ಹೋಗಿದೆ ಅಂತ ಗೊತ್ತಾಗಲ್ಲ. ಫಸ್ಟ್ ಒಂದು ಹಾವು ಬಂದು ಬರೀ ಫಿಲಿಮ್ ಅಲ್ಲಿ ಮಾತ್ರ ಫಾಲೋ ಮಾಡಿ ಕಚ್ಚೋದು. ಅದು ಹೀರೋನಿಗೆ ಕಚ್ಚುತ್ತೆ 99%, ಹೀರೋ ಬದುಕ್ತಾನೆ. ಆ ತರ ಆಗುತ್ತೆ. ಆ ತರ ಏನಾಗಲ್ಲ. ನಾಯಿ ತರ ಯಾವತ್ತೂ ಹಾವು ನಿಮ್ಗೆ ಹಿಂಬಲ್ಲ ಸರ್. ನಿಮ್ಗೆ ನೋಡಿ ಅದು ಗಾಬರಿ ಪಡುತ್ತೆ, ನೀವು ಅದಕ್ಕೆ ನೋಡಿ ಗಾಬರಿ ಪಡ್ತೀರಾ. ಗಾಬರಿ ಪಡೋದು ಯಾವ ರೀತಿ ಇಲ್ಲ. ಹಾವು ನಿಮ್ ಮನೆಗೆ ನುಗ್ಗಿತಂದ್ರೆ ಎಲ್ಲಿ ಹೋಗಿ ಅದು ವಾಸಿ ಆಗ್ತಾ ಇದೆ ನೋಡ್ಬೇಕು. ಸ್ವಲ್ಪ ದೂರದಿಂದ, ಒಂದು 10 ಫೀಟು ದೂರಿಂದ ನೋಡ್ಬೇಕು. ಎಲ್ಲಿ ಹೋಗಿ ಅದು ಇದೆ, ಎಲ್ಲಿ ಅದು ಸ್ಟೇ ಆಗುತ್ತೆ ಅಂತ ನೋಡ್ಬಿಟ್ರೆ ಹಿಡಿಯೋರು ಕೂಡ ಅದಕ್ಕೆ ಸಂರಕ್ಷಣೆ ಮಾಡೋದು ಕೂಡ ಬಹಳ ಈಸಿ ಇರುತ್ತೆ. ಇಲ್ಲಾಂದ್ರೆ ಪೂರಾ ಟೈಮ್ ಅಲ್ಲಿ ಹೋಗ್ಬಿಡುತ್ತೆ. ಎಲ್ಲೋ ಕತ್ಲಲ್ಲಿ ಹಾವು ಯಾವತ್ತನಾಗ್ಲಿ ಬೆಳಕಲ್ಲಿ ಕೂಡ ಕತ್ಲಲ್ಲಿ ಇರುತ್ತಂತ ಅಲ್ಲಿ ಹೋಗ್ಬಿಡುತ್ತೆ. ಸೊ ಜನ ಕತ್ಲಲ್ಲಿ ಕೂಡ, ಈಗ ಸಮ್ಮರ್ ಅಲ್ಲಿ ಕತ್ಲಲ್ಲಿ ಏನೋ ಬಟ್ಟೆ ಇಟ್ಟಿರ್ತಾರೆ, ಏನೋ ಸಾಮಾನು ಇಟ್ಟಿರ್ತಾರೆ ಮನೆಯಲ್ಲಿ ಹೆಣ್ಮಕ್ಳು. ಅವ್ರು ಏನ್ ಮಾಡ್ತಾರೆ, ಚಕ್ಕ ಅಂತ ಕೈ ಹಾಕ್ಬಿಟ್ಟು ತಗೊಂಡ್ಬಿಡ್ತಾರೆ. ಸೊ ಕೈಗೆ ಬೈಟ್ ಆಗ್ಬಿಡುತ್ತೆ. ಯಾವಾಗ ಎಲ್ಲಿ ಔಟ್ಸ್ಕರ್ಟ್ಸ್ ನಲ್ಲಿ ಜಾಸ್ತಿ ನಮ್ಮ ಬಳ್ಳಾರಿ ಬೆಳ್ತಾ ಇದೆ. ಈಗ ಏರಿಯಾಸ್ ದೊಡ್ಡದಾಗ್ತಾ ಇದೆ, ಹೊಲದಲ್ಲಿ ಎಲ್ಲ ಈಗ ಪ್ಲಾಟ್ ಆಗ್ತಾ ಇದಾವೆ. ಅದು ಸ್ನೇಕ್ಸ್ ಅಲ್ಲಿ ಜಾಸ್ತಿ ಅವ್ರ ಮನೆಗೆ ನುಗ್ತವೆ. ಸೊ ಅಂತ ಜನ ಎಲ್ಲ ಬಹಳ ಅಲರ್ಟ್ ಆಗಿರ್ಬೇಕು. ಈ ಸಮಯದಲ್ಲಿ ಒಂದ್ 3 ತಿಂಗಳು ಜಾಸ್ತಿ ಹಾವುಗಳು ಬರ್ತವೆ. ಅದು ಇಷ್ಟೇ ಆಗ್ತದೆ, ನಿಮ್ಗೆ ಕಡಿಲಿಕ್ಕಲ್ಲ. ಕಡಿಬೇಕಂತ ಕಾನ್ಸೆಪ್ಟೇ ಇಲ್ಲ ಹಾವುಗಳಿಗೆ, ನಿಮ್ಗೆ ಕಡಿಬೇಕಂತ. ಯಾವಾಗ ನೀವು ಅದಕ್ಕೆ ಮುಂದೆ ಹೋಗ್ತೀರಾ, ಅದು ಗಾಬರಿ ಆಗಿರುತ್ತೆ. ನಮ್ಗೆ ಎಲ್ಲಿ ಅವರು ಹೊಡೆದ್ಬಿಡ್ತಾರೆ ಅಂತ ಹೇಳಿ ಆ ಗಾಬರಿಯಿಂದ ಅದಕ್ಕೆ ಅಟ್ಯಾಕ್ ಮಾಡುತ್ತೆ. ಅಷ್ಟೇ ಆಗ್ಲಿ, ಇಲ್ಲಾಂದ್ರೆ ಅದು ಅಟ್ಯಾಕ್ ಮಾಡಲ್ಲ. ಅದು ನಮ್ಮ ಸಂಸ್ಥೆದು ಈ ತರ ಇದೆ. ಈ ತರ ಪೋಸ್ಟ್ ಕೂಡ ನಾವು ಸಾಕಷ್ಟು ಜಾಗ ಈಗ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಣಿಸ್ತೀವಿ. ಸಾಕಷ್ಟು ಏನಾಗುತ್ತೆ ಅಂದ್ರೆ, ಇದಕ್ಕೆ ಗೊತ್ತಾಗ್ಬಿಟ್ರೆ ಯಾವ ಪೈಸನ್ ಇದೆ ಯಾವ ಪೈಸನ್ ಇಲ್ಲ ಅಂದ್ರೆ ಜನ ಸ್ವಲ್ಪ ಸಮಾಧಾನ ಇರ್ತಾರೆ. ಇಲ್ಲಾಂದ್ರೆ ಏನಾಗುತ್ತೆ, ಎಲ್ಲಾ ಹಾವುಗಳು ಪೈಸನ್ ಇದೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಕೆಲವು ಹಾವುಗಳು ಮಾತ್ರನೇ ಪೈಸನ್ ಇರೋದು.
ವಿಷಕಾರಿ ಇರೋದು, ಮಿಕ್ಕಿದೆಲ್ಲ ಪಾಯ್ಸನ್ ಇರಲ್ಲ. ಸರ್ ಬಳ್ಳಾರಿ ಮಾತ್ರ ಅಲ್ಲ, ನಂದು ಬಳ್ಳಾರಿ ಡಿಸ್ಟಿಕ್ ನನ್ನ ಕರೆದು ಹೋಗ್ತಾರೆ. ಕನಿಷ್ಠ ಈಗ 20,000 ಆಯ್ತು. ಇಲ್ಲ ನನ್ನ ಫೀಲ್ಡ್ ಅಲ್ಲಿ ನಾನು 25 ವರ್ಷದಿಂದ ಇದ್ದೀನಿ. 25 ವರ್ಷದಲ್ಲಿ ಒಂದು 20,000 ಆಗಿದೆ. ರಿಕಾರ್ಡ್ಸ್ ಬಂದು ಒಂದ್ 2-3 ಸಾವಿರ ರಿಕಾರ್ಡ್ ಇರ್ತದೆ. ಯಾಕಂದ್ರೆ ಎಲ್ಲರೂ ಬರೋದು ಕೊಡಲ್ಲ ನಮ್ಗೆ. ಯಾರು ಸ್ವಲ್ಪ ನಮ್ಗೆ ಪರಿಚಯ ಇರ್ತಾರೆ, ಅವ್ರು ಬರೆದು ಕೊಡ್ತಾರೆ, ಸರ್ ಥ್ಯಾಂಕ್ಸ್ ಅಪ್ಪ ಅಂತ ಹೇಳಿ. ಕೆಲವು ಜನ ಬರೆದು ಕೊಟ್ಟಾರೆ, ಅದಂತದ್ದು ಒಂದು ಲೆಟರ್ಸ್ ಇರ್ತವೆ. ಕೆಲವು ನಾವು ರೆಕಾರ್ಡ್ ಮೇಂಟೈನ್ ಮಾಡ್ತೀವಿ, ಎಲ್ಲಿ ಇರ್ತೀವಿ ಏನಿಲ್ಲ ಅಂತ, ಅದೆಲ್ಲ ರಿಕಾರ್ಡ್ಸ್ ಇರ್ತದೆ. ಕೆಲವು ರಿಕಾರ್ಡ್ಸ್ ಇರಲ್ಲ. ನಮ್ಮ ಸಂಸ್ಥೆಯಿಂದ ಕೂಡ ಹುಡುಗರು ಇದ್ದಾರೆ ದೇವರು. ಸೊ ಅವ್ರಿಗೆ ಕೂಡ ನಾವು ಅಥಾಂಟಿಕ್ ಮಾಡಿದ್ವಿ. ಅಥಾಂಟಿಕ್ ಪ್ರಕಾರನೇ ಅವ್ರು ಇಳಿಬೇಕು, ಕೈಯಿಂದ ಆಟ ಆಡಬಾರ್ದು. ಏಪ್ರಿಲ್ 2 ಮತ್ತು 3ರಂದು ಗ್ರಾಮ ದೇವತೆ ಊರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅದ್ಧೂರಿಯಿಂದ ನಡೆಯಲಿದೆ ಎಂದು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಬಂಡೆ ಶ್ರೀನಿವಾಸ್ ತಿಳಿಸಿದರು. ಹೊಸಪೇಟೆಯ ಗ್ರಾಮ ದೇವತೆ ಊರಮ್ಮ ದೇವಿಯ ದೇವಸ್ಥಾನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಬಂಡೆ ಶ್ರೀನಿವಾಸ್, ಪ್ರತಿ 5 ವರ್ಷಗಳಿಗೊಮ್ಮೆ ನಡೆಯುವ ಈ ಜಾತ್ರೆ ಕಳೆದ ಬಾರಿ ಕರೋನಾ ಮಹಾಮಾರಿಯ ಹಿನ್ನೆಲೆಯಲ್ಲಿ ನಡೆದಿರಲಿಲ್ಲ. ಈ ವರ್ಷ ಅದ್ಧೂರಿಯಾಗಿ ನಡೆಸಲು ಇಲಾಖೆ ಮತ್ತು ಜೀರ್ಣೋದ್ಧಾರ ಸಮಿತಿ ತೀರ್ಮಾನಿಸಿದೆ. ಜಾತ್ರೆ ಪ್ರಯುಕ್ತ ಶ್ರೀ ಚಂಡಿಯಾಗ, ದುರ್ಗಾ ದೀಪಾರಾಧನೆ, ಕನ್ನಿಕಾ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಮಾರ್ಚ್ 26 ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನೆರವೇರಲಿವೆ. ಹಾಗಾಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡುವಂತೆ ಮನವಿ ಮಾಡಿದರು. 11 ಗಂಟೆ ಒಳಗೆ ಎಲ್ಲ ಕಾರ್ಯಕ್ರಮಗಳು ಪೂರ್ಣಗೊಳ್ತವೆ. ಆ ದಿನನೇ ಅಮ್ಮ ಪ್ರತಿಷ್ಠಾಪನೆ ಆಗುತ್ತೆ. ಅಂದರೆ 2ನೇ ತಾರೀಕು ಅಮ್ಮ ಪ್ರತಿಷ್ಠಾಪನೆ ಆಗುತ್ತೆ. 2 ದಿನ ಊಟದ ವ್ಯವಸ್ಥೆಯನ್ನು ಪ್ರಸಾದ ರೂಪವಾಗಿ ಹೊರಕಾಯಿ ದೇವಸ್ಥಾನದಲ್ಲಿ 2 ದಿನ ಊಟದ ವ್ಯವಸ್ಥೆ ಇರುತ್ತೆ ಸರ್. ಕಲಾ ತಂಡದವರಿಗೆ ಮತ್ತೆ ಒಂದಿನ 2ನೇ ತಾರೀಕು ರಾತ್ರಿ ಕೂಡ ಊಟದ ವ್ಯವಸ್ಥೆ ಇರುತ್ತೆ. ಆ ಒಂದು ಊಟದ ವ್ಯವಸ್ಥೆಯನ್ನು ಭಕ್ತಾದಿಗಳು ವಹಿಸ್ಕೊಂಡಿದ್ದಾರೆ. ಕೊಟ್ಟೇಶಪ್ಪನವರು ಆ ಒಂದು ಊಟದ ವ್ಯವಸ್ಥೆ ಬರೀ ಕಲಾ ತಂಡಗಳು ಮಾತ್ರ, ಸಾರ್ವಜನಿಕರಿಗೆ 2ನೇ ತಾರೀಕು ರಾತ್ರಿ ಮಾತ್ರ ಕಲಾ ತಂಡಗಳು, ಹಗಲೆಲ್ಲ ಎಲ್ಲ ಇರುತ್ತೆ. ಮತ್ತು ಈ ಒಂದು ಕಾರ್ಯಕ್ರಮನ ನಮ್ಮ ಶಾಸಕರಾದಂಥ ಆನಂದ್ ಸಿಂಗ್ ಅವರು, ಶಾಸಕರಾದಂಥ ಗೋಯಪ್ ಸರ್ ಅವರು ದೇಣಿಗೆ ರೂಪವಾಗಿ 10 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಮತ್ತು ಇಮಾಮ್ ಸರ್ ಅವರು ಇದು ಹೇಳ್ಬೋದಾ, ಇದು ಏನು ತೊಂದರೆ ಇಲ್ಲ, ಹೌದು 5 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. SVK ಶ್ಯಾಮ್ ಸಿಂಗ್ ಅವರು 5 ಲಕ್ಷ ಕೊಟ್ಟಿದ್ದಾರೆ. ಮತ್ತು ಪ್ರಕಾಶ್ ಜೈನ್ ಅವರು, ಈ ನಮ್ಮ ಲಲಿತಾರಾಣಿ ಮೇಡಮ್ ಅವರು ಮೆರವಣಿಗೆ ಪೂರ್ತಿ 11,26,000 ರೂಪಾಯಿಗಳನ್ನು ಅವರೇ ಕೊಡ್ತೀವಿ ಅಂತ ಈ ಕಲಾ ತಂಡಗಳ ಖರ್ಚೆಲ್ಲ ಅವರೇ ಮಾಡ್ತಾರೆ. ಕಾಳಿ ವೇಷ, ತೀರಾ ಡ್ಯಾನ್ಸ್, ಕವಾಡಿ ಡ್ಯಾನ್ಸ್, ಹುಲಿ ಡ್ಯಾನ್ಸ್, ಉಷಾ ಕುಣಿತ, ಗಾರಡಿ ಗೊಂಬೆ ಮತ್ತು ಹೂವಿನ ರಥ, ವಿಶೇಷವಾಗಿ ಆ ಅಮ್ಮನ ಕುಂದಿಸ್ಕೊಂಡು ಬರ್ತೀವಲ್ಲ, ಆ ವಿಶೇಷವಾಗಿ ಆ ರಥ 1,90,000 ರೂಪಾಯಿ ಕೊಟ್ಟಿದ್ದೀವಿ. ಆ ರಥದಲ್ಲಿ ಅಮ್ಮ ಅವತ್ತು ಮೆರವಣಿಗೆ ರೂಪದಾಗ ಬರ್ತಾವೆ. ಊರಿನ ಪ್ರಮುಖ ಬೀದಿಗಳು ಹೇಳ್ತೀವಲ್ಲ, ಆ ಒಂದು ಸರಣಿಯಾಗಿ ಬರ್ತಾರೆ. ಬಂದು ಪ್ರತಿಷ್ಠಾಪನೆ ಆಗ್ತದೆ. ಇವರು ಚಿಕ್ಕಮಗಳೂರಿನಿಂದ ಬರ್ತಾರೆ, ಅವರು ಲಕ್ಷ್ಮಣ ಭಟ್ರ ಅಂತ. ಆ ಒಂದು ಈ ಗೋಮುಖ ಎಲ್ಲ ಅವರೇ ವಹಿಸ್ಕೊಂಡಿದ್ದಾರೆ. ದೇವಸ್ಥಾನದ ಆವರಣದಲ್ಲಿ ಎಲ್ಲ ಸರ್ಕಲ್ಗಳಲ್ಲೂ ಲೈಟಿಂದು ಎಲ್ಲ ಈಗೇನು ಮೆರವಣಿಗೆ ಬರುತ್ತಲ್ಲ ಅದೆಲ್ಲದಕ್ಕೂ ಲೈಟಿಂಗ್ ವ್ಯವಸ್ಥೆ ಇದೆ. ಎಲ್ಲ ಜೋರು ಬಲ್ಪ್ ಆ ಕಡೆ 2 ಕಡೆಗೆ ಹಾಕಿದ್ವಿ. ಮತ್ತು ಒಂದು 8 ಅಮ್ಮಂದು 22 ಅಡಿ ಎತ್ತರದ ಲೈಟ್ ಅಲಂಕಾರ, ಆ ಒಂದು 9 ದೇವಿನ ಸರ್ಕಲ್ಗಳಾಗ ಮಾಡಿದ್ವಿ. ಇಲ್ಲ ವಿದ್ಯುತ್ ಮನೆ ಸರ್ಕಲ್ಗಳಾಗ. ಹೋಳಿ ಹಬ್ಬದ ಹಿನ್ನೆಲೆಯಲ್ಲಿ ಸಿಂಧನೂರಿನ ಶಹರ ಪೊಲೀಸ್ ಠಾಣೆಯಲ್ಲಿ ಡಿವೈಎಸ್ಪಿ BS ತಳವಾರ್ ಇವರ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಸಲಾಯಿತು. ಸಿಂಧನೂರಿನ ಸ್ಥಳೀಯ ಶಹರ ಪೊಲೀಸ್ ಠಾಣೆಯಲ್ಲಿ ಶುಕ್ರವಾರ ಸಂಜೆ ನಡೆದ ಹೋಳಿ ಹಬ್ಬದ ನಿಮಿತ್ತ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಡಿವೈಎಸ್ಪಿ BS ತಳವಾರ್ ಅವರು, ಹೋಳಿ ಹಬ್ಬವನ್ನು ಎಲ್ಲ ಮತಿ ಧರ್ಮದವರು ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು. ಮಾರ್ಚ್ 24ರಂದು ಕಾಮದಹನ ನಡೆಯುತ್ತದೆ. ಮಾರ್ಚ್ 26ರಂದು ಪರಸ್ಪರ ಬಣ್ಣ ಎರಚಿಕೊಳ್ಳುವ ಹಬ್ಬವೂ ನಡೆಯಲಿದೆ. ಯುವಕರು ಕಾಮದಹನದಂದು ಕಟ್ಟಿಗೆಗಳನ್ನು ಸಂಗ್ರಹಿಸುವ ಭರದಲ್ಲಿ ಜನರಿಗೆ ತೊಂದರೆ ಉಂಟಾಗದಂತೆ ನೋಡಿಕೊಳ್ಬೇಕು. ಹೊಸ ಕಟ್ಟಡ ಹಾಕಲು ಹಾಕಿರುವ ಕಟ್ಟಿಗೆಗಳು, ಮರದ ತುಂಡುಗಳು, ಬಾಗಿಲುಗಳು, ಕಿಟಕಿಗಳನ್ನು ಮುರಿಯುವ ಹಾಗೂ ಕಳವು ಮಾಡಿಕೊಂಡು ಹೋಗುವ ಕೆಲಸ ಮಾಡಬಾರದು. ಇದು ಕಾನೂನು ಬಾಹಿರ ಹಾಗೂ ಶಿಕ್ಷಾರ್ಹವಾಗುತ್ತದೆ ಎಂದು ತಿಳಿಸಿದರು. ರಾತ್ರಿ ಎಲ್ಲ ಕಾಮಗಾರ ಮಾಡ್ತಾರೆ, ಬೆಳಗ್ಗೆ ಮಾಡ್ತಾರೆ. ಬೆಳಗ್ಗೆಲ್ಲ ಹೋಳಿ ಹಬ್ಬ
ಕಾರಣದಿಂದ ತಾವೆಲ್ಲರೂ ಒಟ್ಟಾಗಿ ಹಿಂದೂ ಮುಸ್ಲಿಂ ಎಲ್ಲರೂ ಒಟ್ಟಾಗಿ ಎಲ್ಲ ಹಬ್ಬಗಳು ಬಂದಿದ್ದಾವೆ, ಎಲ್ಲರೂ ಒಟ್ಟಾಗಿ ಯಾವುದೇ ಒಬ್ಬರಿಗೊಬ್ರು ತೊಂದರೆ ಮಾಡ್ಕೊಂಡಂಗೆ ಅಂದರೆ ಸಣ್ಣ ಪುಟ್ಟ ಏನಾದರೂ ಕೂಡ ನೀವೇ ನಿಮ್ಮಲ್ಲಿ ನೀವು ಅದನ್ನ ಸಾಲ್ವ್ ಮಾಡ್ಕೊಂಡು, ಯಾಕಂದ್ರೆ ಇವರು ಇರ್ತಾರೆ ಗೊತ್ತಿರೋಲ್ಲ, ಟೀನೇಜರ್ಸ್ ಇರ್ತಾರೆ ಗೊತ್ತಿರೋಲ್ಲ, ತಿಳುವಳಿಕೆಯಲ್ಲಿ ಎಲ್ಲ ಹಬ್ಬಗಳನ್ನ ಸ್ವತಂತ್ರವಾಗಿ ಶಾಂತಿ ರೀತಿಯಿಂದ ನಡೆಯುವಂತೆ ತಾವೆಲ್ಲರೂ ಕೈ ಜೋಡಿಸಿರೋಂಥ ಈ ಸಂದರ್ಭದಲ್ಲಿ ಹೇಳ್ತಾ ಈ ಹಬ್ಬ ಮಾಡುವಾಗ ಹೋಳಿ ಇದನ್ನು ಮಾಡುವಾಗ ಏನು ಕಲರ್ ಏನು ಉಚ್ಚರಿ ನೀವು ಬಣ್ಣ ಹೋಗುವಾಗ ಆದಷ್ಟು ಈ ಇದನ್ನ ಯಾವುದು ಪೇಂಟು ಅಂತ ಎಲ್ಲ ಸೀಮೆಂಟ್ ಹೋಗ್ಬೋದು, ಆಮೇಲೆ ಮೊಟ್ಟೆ ಹೋಗ್ಬೋದು ಆ ಥರ ಎಲ್ಲ ಮಾಡಬೇಕು, ಎಲ್ಲ ಅವಾಯ್ಡ್ ಮಾಡಬೇಕು. ಏನಾದ್ರು ಇದಕ್ಕೆ ಪೌಡ್ರ್ ಯಾವ್ದು ಬರ್ತದೆ ಆ ಥರ ಪೌಡ್ರನ್ನ ಯೂಸ್ ಮಾಡಿ. ಅದು ಆ್ಯಕ್ಚುಲಿ ನೀವು ಇದು ಮಾಡಿದ್ರೆ ವಾರ್ನಿಷು ಅದು ಏನೇನೋ ಕಲರ್ ಅದಕ್ಕೆ ಮಿಕ್ಸ್ ಮಾಡಿ ಹಾಕ್ತಾರೆ, ಅದು ಹೆಲ್ತಿಗೆ ಎಫೆಕ್ಟ್ ಆಗ್ತದೆ. ಯಾರೇ ನೀವು ನಾವು ಯಾರು ಹೆಲ್ತ್ ಎಫೆಕ್ಟ್ ಆಗ್ತದೆ, ಮಕ್ಕಳ ಹಾಳಾಗೋಗ್ತವೆ. ನೀವೆಲ್ಲ ಗುಲಾಬಿ ನಾವು ಎದುರಿರ್ತದೆ ಅಂತ ಬಣ್ಣನ ಯೂಸ್ ಮಾಡಿ. ಆಮೇಲೆ ಯಾರಿಗೂ ತೊಂದರೆ ಕೊಡಬಾರ್ದು. ಮುಖ್ಯವಾಗಿ ಈಗ ನಾವು ಕಲರ್ ಆಡ್ಬೇಕು, ಈಗ ಹೋಳಿ ಆಡ್ಬೇಕಂತಂದ್ರೆ ನಮಗೆ ಗೊತ್ತಿದ್ದವ್ರು ಮಾತ್ರ ಹಾಕಬೇಕಾಗ್ತದೆ. ನಮ್ಗೆ ಯಾರು ಗೊತ್ತಿಲ್ಲ ಅಂತ ನಮ್ಮ ಮೇಲೆ ಹಾಕಿದ್ರೆ ಅದು ತಪ್ಪಾಗ್ತದೆ, ಅದು ಅಪರಾಧ ಆಗ್ತದೆ. ಆದ ಕಾರಣ ಯಾರು ಫ್ರೆಂಡ್ಸ್ ಇದ್ರಿ ಪರಿಚಯ ಇದ್ರಿ ಅಂಥವ್ರ ಮೇಲೆ ನೀವು ಆಡ್ರಿ, ಹೋಳಿ ಹಬ್ಬ ಮಾಡಿ, ಎಂಜಾಯ್ ಮಾಡಿ. ಆದರೆ ಬೇರೆ ಆ ಕಡೆ ಈ ಕಡೆ ಬಂದಿರ್ತಾರೆ, ಅದು ಸ್ಕೂಲಿಗೆ ಮಕ್ಕಳು ಎಕ್ಸಾಮ್ಸ್ ಬೇರೆ ಇದ್ದಾವೆ, ಅವ್ರಿಗೆ ಯಾರು ತೊಂದರೆ ಆಗಲಿ ಅಂತ ಅದು ಪೇರೆಂಟ್ಸ್ ಬಂದಿರ್ತಾರೆ, ಅಂಗಡಿ ಮಕ್ಕಳಿಗೆ ಬಂದಿರ್ತಾರೆ, ಆಸ್ಪತ್ರೆಗೆ ಬಂದಿರ್ತಾರೆ ಅಂತ ಯಾರಿಗೂ ತೊಂದರೆ ಮಾಡೋದ್ರಿಗೆ ತಾವೆಲ್ಲ ಹೋಳಿ ಹಬ್ಬ ಆಚರಣೆ ಮಾಡ್ತೀರಿ ಅಂತ ಹೇಳಿ ತಾವೆಲ್ಲ ಕೋಆಪರೇಟ್ ಮಾಡಿ ಒಬ್ಬರು ಪದ ಅಂದ್ಕೊಂಡು ಅನುಸರಿಸ್ಕೊಂಡು ಈಗಾಗಲೇ ಹೇಳಿದಾಗ ಸಣ್ಣ ಪುಟ್ಟ ಏನಾದರೂ ತಪ್ಪುಗಳು ಯಾರು ಹುಡುಗರು ಮಾಡಿದ್ರೆ ಅವ್ರನ್ನ ಅಲ್ಲೇ ಸ್ವಲ್ಪ ನೀವು ಸರಿಪಡಿಸಿ ಶಾಂತ ರೀತಿಯಿಂದ ಈ ಒಂದು ಹೋಳಿ ಹಬ್ಬ ಆಚರಿಸ್ತೀರಂತ ಹೊರಗಡೆಯಿಂದ ಬಂದಿರ್ತಕ್ಕಂಥ ಜ್ಞಾನ ಯಾರು ಯಾಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿತೀನಿ. ಅಂದ್ರೆ ಹಂಚಿನಾಳ್ ಕ್ಯಾಂಪ್, ಮೂರನೇದು ಯಾವುದು ಉಮನೂಟಿ ತುರ್ನಾಳ್ ಪೊಲೀಸ್ ಸ್ಟೇಷನ್ ಬರ್ತದೆ, ನಾಲ್ಕನೇದು ಈ ಬಳಗಾರ್ನೂರು ಪೊಲೀಸ್ ಸ್ಟೇಷನ್ ಉಂಟು ಮಾನ್ಯ ರೋಡಲ್ಲಿ ಇದು ಗಾಳಿ ದುರ್ಗಮ್ಮ ಟೆಂಪಲ್ ಅಂತ. ನಂತರ ಇದರಲ್ಲಿ ಯಾವುದು ಮಾನ್ವಿನಲ್ಲಿ ರಾಜಲ್ ಬಂಡ, ಆಮೇಲೆ ಈ ಕಡೆ ಇದರಲ್ಲಿ ಇದು ಯಾವುದು ಶಿರ್ವಾರದಲ್ಲಿ ಶಿರ್ವಾರ ಹತ್ರ ಒಂದು ದೇವದುರ್ಗ ಕ್ರಾಸ್ ಅಂತ ಬರ್ತದೆ, ಅಲ್ಲಿ ನಮ್ಮ ಸಬ್ ಡಿವಿಷನ್ ಅಲ್ಲಿ ಒಟ್ಟು 5 ದೇವದುರ್ಗ ಕ್ರಾಸ್ 5 ಚೆಕ್ ಪೋಸ್ಟ್ ಹಾಕಿದ್ದಾರೆ. ಅಲ್ಲಿ ನಮ್ಮ ಸಿಬ್ಬಂದಿಗಳು ಇರ್ತಾರೆ, ಇಬ್ಬಿಬ್ಬರು ಒಂದೊಂದು 2 ಬೆಳಗ್ಗೆ 8ರಿಂದ 2, ಆಮೇಲೆ 2ರಿಂದ ಸಾಯಂಕಾಲ 8, 8ರಿಂದ ಮತ್ತೆ ಫುಲ್ ನೈಟ್, ಈ ಥರ ನಮ್ಮ 3 ಶಿಫ್ಟ್ ಇರ್ತವೆ ಸಿಬ್ಬಂದಿಗಳು. ಶಿಫ್ಟ್ ವೈಸ್ ನಾವೇನು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈ SST ಟೀಮ್ ಅಂತ ಬರ್ತದೆ, ಈ ರೆವಿನ್ಯೂ ಅದರ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಸೇರಿ SST ಅಂತಾರೆ. ಅದು ಸ್ಟ್ಯಾಟಿಕ್ ಸಿಟ್ಟಿಂಗ್ ಸ್ಕ್ವಾಡ್ ಅಂತ ಸ್ಕ್ವಾಡ್ ಅಂದರೆ 2. FST ಅಂದರೆ ಈ ಫೈನಾನ್ಷಿಯಲ್ ಇದ್ರ ಬಗ್ಗೆ ಅವ್ರಿಗೆ ಮಾಡ್ತಾರೆ. ಯಾವುದು SST ಫ್ಲೈಂಗ್, FST ಫ್ಲೈಂಗ್ ಸ್ಕ್ವಾಡ್ ಎಲ್ಲ ಫೈನಾನ್ಷಿಯಲ್ ಮಾಡೋದೆಲ್ಲ ಅವರು. ಎಲ್ಲಾದರೂ ಚೆಕ್ ದುಡ್ಡು ಸಿಕ್ತು ಅಥವಾ ಎಲ್ಲಾದರೂ ರೇಟ್ ಮಾಡೋದೆಲ್ಲ ಅವ್ರು ಮಾಡ್ತಾರೆ. ಸೊ ಈಗಾಗಲೇ ಬೇರೆ ಇಲಾಖೆಯವರು ಸಹಿತ ಈಗ ಒಂದೊಂದು ಚೆಕ್ ಪೋಸ್ಟ್ ಅವರು ಇದನ್ನ ಬೆನ್ನನ್ನು ಡಿಪೆಂಡ್ ಮಾಡ್ತಾರೆ ನಮ್ಮ ಸಿಬ್ಬಂದಿಗಳ ಜೊತೆಗೆ. ಅದೇ ಥರನೂ ಈ ಎಕ್ಸೈಜ್ನವರು ಅವ್ರ ಕಡೆಯಿಂದ ಒಬ್ಬರನ್ನ ಅವರು ಡೆವಲಪ್ ಮಾಡ್ತಾರೆ. ಪ್ರಾರಂಭ ಆಗಿ ಇವತ್ತು ಕೂಡ ಮತ್ತೊಂದು ಮೀಟಿಂಗ್ ಮಾಡಿದ್ವಿ, ಯಾಕಂದ್ರೆ ಇನ್ನೂ ಅವ್ರು ಹೊಸದಾಗಿ ಮೀಟಿಂಗ್ ಅದಿದ್ದಾಗಿತ್ತು. ಹೀಗಾಗಿ ಇವತ್ತೆಲ್ಲ ಅವ್ರಿಗೆಲ್ಲ ಕರೆಕ್ಟಾಗಿ ತಹಸೀಲ್ದಾರು ನಾವು ಆಮೇಲೆ ನಮ್ದಷ್ಟೇ ಅಲ್ಲ ಅದು ಮೀಟಿಂಗ್ ಅವ್ರಿಗೆಲ್ಲ ಸ್ಟ್ರಿಕ್ಟ್ ರಿಸ್ಟ್ರಿಕ್ಷನ್ ಕೊಟ್ಟಿದೆ ಕರೆಕ್ಟ್ ಟೈಮಲ್ಲಿ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ FST ಎಲ್ಲೆಲ್ಲಿ ಇದಾಗ್ತವೆ, ಯಾವ್ದಾದ್ರು ಅಕಸ್ಮಾತ್ ಕ್ಯಾಶ್ ಏನಾದ್ರು ಸೀಸ್ ಆಯ್ತು ಅಂದ್ರೆ ಇವರು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ, ಅವರು ನೆಕ್ಸ್ಟ್ ಪ್ರೊಸೀಜರ್ ಅವ್ರಿಗೆ. ಈಗಾಗಲೇ ನಿನ್ನೆ ಇದರಲ್ಲಿ ಯಾವುದು ಬಳಗಾನೂರು ಯಾವುದು ಗಾಳಿ ದುರ್ಗಮ್ಮ ಟೆಂಪಲ್ ಹತ್ರ 3 ಲಕ್ಷ ಸೇಲ್ ಆಗಿದೆ ನಿನ್ನೆ, 3 ಲಕ್ಷ. ಅದೇ ರೀತಿ ಈಗ ಮಧ್ಯಾಹ್ನ ನಾವು ಉಳ್ಳೂಟಿ ಚೆಕ್ ಪೋಸ್ಟಲ್ಲಿ 2 ಲಕ್ಷ ಸೀಸ್ ಮಾಡಿದ್ದಾರೆ. ಈಗ ಅದು ಪ್ರೊಸೆಸ್ ನಡೀತಾ ಇದೆ. ಅದು ಮಸ್ಕಿ ಕಾನ್ಸ್ಟಿಟ್ಯೂನ್ಸಿ ಬರ್ತಾರೆ, ಮಸ್ಕಿ ತಹಸೀಲ್ದಾರ್ ಅವರು. ಸೊ ಅದನ್ನು ನೆಕ್ಸ್ಟ್ ಅವರು ಮುಂದೆ ಸೇವ್ಗೆ ಹ್ಯಾಂಡ್ ಓವರ್ ಮಾಡಿ ಆಮೇಲೆ ಅವ್ರು ರಿಕಾರ್ಡ್ಸ್ ಕಲೆಕ್ಟ್ ಮಾಡ್ತಾರೆ. ಅದೇನಾದರೂ ಲೀಗಲ್ ಅಮೌಂಟ್ ಇದ್ದರೆ ಅವ್ರು ಮತ್ತೆ ವಾಪಸ್ ಅವ್ರು ಕೊಡ್ತಾರೆ. ಇಲ್ಲೀಗಲ್ ಇತ್ತಂತ ಅದು ನೆಕ್ಸ್ಟ್ 3 ಲಕ್ಷ 2 ಲಕ್ಷ ಯಾರು 3 ಲಕ್ಷ ಯಾರು
ಅವ್ರು ಯಾವುದು ಇದರಿಂದ ತಗೊಂಡ್ ಬಂದಿರೋ ಅಂತ ಹೇಳ್ತಾ ಇದ್ದಾರೆ, ಯಾವುದು ಪೆಟ್ರೋಲ್ ಬಂಕ್ ಇಲ್ಲ ಅಲ್ಲೇ ಇದು ಮಾಡ್ಕೊಂಡು ರಿಕಾರ್ಡ್ ಆ ಟೈಮಲ್ಲಿ ರಿಕಾರ್ಡ್ ಕೊಟ್ಟಿಲ್ಲ, ಕೊಟ್ಟಿದ್ದು ಸೀಜ್ ಮಾಡ್ತಾರೆ, ಸೀಜ್ ಮಾಡಿ ಅಲ್ಲಿ ಹ್ಯಾಂಡ್ ಓವರ್ ಮಾಡಿ ನೆಕ್ಸ್ಟ್ ಅವ್ರು ರಿಕಾರ್ಡ್ಸ್ ಕೊಡ್ತಾರೆ. ಲೀಗಲ್ ಇದ್ರೆ ಕೊಟ್ಬಿಡ್ತೀರಿ ಸರ್. ಲೀಗಲ್ ಇದೆ ಅದು ಡಾಕ್ಯುಮೆಂಟ್ಸ್ ಎಲ್ಲಿ ಪೆಟ್ರೋಲ್ ಬಂಕ್ ಅಂತಂದಾರ ಸರ್? ಅಲ್ಲ ಇದು ಪಕ್ಕನೇ ನಾವು ಗಾಳಿ ದುರ್ಗಮ್ಮ ಟೆಂಪಲ್ ಇರ್ತದೆ ಕೂತ್ನಾಳ ಕೋತ್ನಾಳ ಇದು 2 ಲಕ್ಷ ಸರ್. 2 ಲಕ್ಷದ ಇನ್ನು ಈಗ ನಡೀತಾ ಇದೆ ಎಲ್ಲ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.